ಸರ ದೈವ ಶಾಂತ ಕುಡ್ರಿ ಅಂದಂಗ. ಹೌದು ಸಭಾಪತಿಗಳು ನಾವು ಬೆಳೆದ್ರೆ ನೀವೆಲ್ಲ ಶಾಂತ ಆಗ್ಬೇಕಂದಂಗ. ನೀವೆಲ್ಲ ಶಾಂತ ಕೂತ್ರಿ ಅಂದ್ರ ಏನದು ತಿಳಿದ ಮರಮ ಏನದು ಮಾಡ್ತಾರೆ, ಏನೇನು ಮಾತಾಡ್ಯಾರ. ಏನು ಗಡಿಗೆ ಪಕ್ಕ ಸುಟ್ಟದ ಕಚ್ಚಾ ಹೈ सब आपको समझता है. ತುಂಬ ಜಗಳ ಹಾಕಿ ಸುಟ್ಟಾರೋ ಏನು ಒಲೆ ಹಾಕಿ ಸುಟ್ಟಾರೋ ತಿಳಿ ಹೋಗ್ತದ. ಶಾಗಲಿನಾಗ ಹಾಕಿ ಸುಟ್ಟಿತ್ತು ಅಂದ್ರೆ ನೀರ ಸೋರ್ತದ. ಹೌದು ಸಿಟ್ಟು ಒಲಿ ಪಕ್ಕ ಬೆಂಕಿಯಾದ ಜಾರಿ ಗಡಿಗೆ ಸುಟ್ಟಿತ್ತು, ಬಡ್ಡಿ ಮಾಡಿ ಸುಟ್ಟಿತ್ತು ಕುಂಬಾರಿಗೆ. ಕುಂಬಾರ ಕೈಯಾಗ ಸುಟ್ಟಿತ್ತು ಗಡಿಗೆಪ್ಪ ಅಂದ್ರೆ ಅದು ಸೋರೋನಿಲ್ಲ, ಸಿಳೂ ಇಲ್ಲ. ಅದಕ್ಕೆ ಗಡಿಗೆ ಸುಡಬೇಕಾದ್ರೆ ಬಹಳ ಕೆಪಾಸಿಟಿ ಆಗ್ತದ. ಹೌದು ಬಹಳ ಚಂದಾಗಿ ಮಾತಾಡಿದ್ರಿ ಹಿರಿಯ ಕಲಾವಂತರು. ಏನ್ ಮಾತಾಡ್ಯಾರ ಸರ? ಗುರುವಿನ ಪಾರ್ಟಿ ಅವ್ರು ಹಿಡ್ಕೊಂಡ್ರು, ಶಿಷ್ಯನ ಪಾರ್ಟಿ ನಮಗೆ ಕೊಟ್ಟ. ಶಿಷ್ಯನ ಪಾರ್ಟಿ ನಮಗೂ ಕೊಟ್ಟಾರ. ಹೌದು ಅದಕ್ಕೆ ಗುರು ಏನಂತ ಬಹಳ ದೊಡ್ಡವನ ಶ್ರೇಷ್ಠ ಅದಾನ. ಹೌದು ಗುರು ಕಲಿಸಿದ ಬಳಿಕ ಶಿಷ್ಯನ ಕಲಿಲಿಕ್ಕೆ ಬರ್ತದ ಅಂತ ಹೇಳಿ ಅವ್ರು ಲಕ್ಷ್ಮಣ ಮಾಸ್ತರ್ ಮಾತಾಡ್ತಾರೆ. ಏಸು ಮಂದಿ ಕಲ್ತಿಲ್ಲ ಗುರು ಇಲ್ಲಿ. ಅದಕ್ಕೆ ನನಗೆ ಹೆಂಗ ಅನ್ಸಕತ್ತದ, ಸರ ಲಕ್ಷ್ಮಣ ಮಾಸ್ತರ್ ಕುತ್ತವರಿಗೆ ಮಾತಾಡೋರಿಗೆಲ್ಲ ಮಲ್ಲೆ ತಿಳಿದಾರೇನು ಅಂತ ನಾ ಆತ. ಅದಕ್ಕೆ ಅಧ್ಯಾತ್ಮ ಇಲ್ಲಿ ಮಾಡ್ಲಿಕ್ಕೆ ಹೋಗ್ರಿ ಮಾತೇವು. ವೇದ ಶಾಸ್ತ್ರ ಪುರಾಣ ಡೊಳ್ಳಿನ ಹಾರಿಕೆ ಭಜನೆ ಡಪ್ಪಿನ ಪದ ಸಾಹಿತ್ಯ ಬರೋರು ಅದರ ಕೇಳಿದ ಅನುಭವ ಅಂತ ಕರೆದಾರ ಜಗದಾರ. ಇಲ್ಲೇ ಹುಟ್ಟಲ್ಲ ನೀವು ಸೂಜಿ ಜೋಗಾರ ಮಾಡಬೇಡಿ. ಬ್ರಾಹ್ಮಣರೊಳಗ ಹಾಲು ಮಾಡ್ತಾನೆ, ಖಂಡ ಮಾಡಂಗಿಲ್ಲ. ಅದಕ್ಕೆ ಜೋಗಾರವರೆಗೂ ಸೂಜ್ ಎಂದು ಮಾಡಂಗಿಲ್ಲ. ಅದಕ್ಕೆ ನಿನ್ನ ಮಾಸ್ತರ ಒಳಗಾಗ ಮಳೆ ಹಚ್ಚು ಗುದ್ದಾರ್ದಾಗ ಪಕ್ಕ ಪಕ್ಕ ಕಚ್ಚ ಆಗ್ಯಾದ. ಅದಕ್ಕೆ ಇವತ್ತು ಬಂದು ಸಿಕ್ತಾರ ಮತ್ತೆ ಹಂಗಾಗಿ ಮಾಡ್ತಾರೆ ನೋಡಿದ್ರೆ ಮಾಡಿರಲ್ಲ. ಹೇಳಿದ್ರು ಮಾಸ್ತರ್ ಏನು ಮಾತಾಡಿದ್ರು, ಸರ ಮಾಲಿಂಗ್ರಾಜ ಮಕ್ಕಳಿಗೆ ನೀವು ಗುರು ಕಾಪಾಡ್ತಾನ, ಮಾಲಿಂಗ್ರಾಜ ನೀವು ಕಾಪಾಡ್ದ. ಹೌದು ಗುರುವಿನ ಕೃಪಾವತ್ತು ನಮ್ಮ ತಲೆ ಮೇಲೆ ಬೇಕು ಅಂತ ಲಕ್ಷ್ಮಣ ಮಾಸ್ತರ್ ಹೇಳ್ತಾರೆ. ಯಾಕ ಗುರುವಿನ ಏನು ಸಂಬಂಧ ಇಲ್ಲ, ಕೃಪಾ ತಾನೇ ಆಗುತ್ತದ. ಕವಿದಾಸರು ಹೇಳ್ತಾರೆ ಹಿಂದಿ ಒಳಗ, ಏನ್ ಹೇಳ್ತಾರೆ ಕವಿದಾಸ್ ಮಾತಾರು? ಕೃಪಾ ಕಿಯಾ नहीं जाता है. ಕಾಣೆ पर ಕವಿದಾಸರು कृपा कहीं नहीं जाता है, कृपा किया नहीं जाता है, हो जाता है ಅಂತಾನೆ. ಹೌದು ಕೃಪಾ ಮಾಡ್ಲಿಕ್ಕೆ ಬರ್ಲಿ ಗುರುವಿಗೆ. ಭಕ್ತಿ ನಮ್ಮ ಅಂತಕ್ಕಿತ್ತಂದ್ರೆ ತಾನಾಗಿನೇ ಕೃಪಾ ಆಗುತ್ತದ. ತಾನಾಗಿ ಭಗವಂತ ಮಾವಿನ ಕಾಯಿ ಗಿಡದಾಗ ಹಣ್ಣಾಯ್ತಂದ್ರ ಗಿಡದ ಮಾತ್ರ ಪತ್ರ ಬರೆಯದ ಅವಶ್ಯಕತೆ ಇಲ್ಲ. ಅದು ಗಿಡ ತಾನೇ ಬರ್ತದೆ. ಮಾವಿನ ಹಣ್ಣಿಗೆ ತಿನ್ನದ ಹಣ್ಣಾಗ ಕೊಟ್ಟ ಕಾಯಿ. ಹೌದು ಅದಕ್ಕೆ ಮಹಾಲಿಂಗರಾಜ ಗುರು ಕೃಪಾ ಆಯ್ತು. ಕಾಳು ಬಾರ್ದು ಕಾಳು ಬೇಡ ಗುರು ಬೀಳಲಿಂಗೇಶ್ವರ ಹುಲಿಗಿಣಿ ತರಿಸಿದ ನಿಂಬಾಳೆ ಗುಡಿದಂದು ಹುಲಿಗಿಣಿ ಹರಕೆ ಗುಡಿದ ನಿಂಬಾಳೆ ಹೋಗಿ ಹುಲಿಗಿಣಿ ತಂದು ಬೀಳಲಿಂಗೇಶ್ವರಗ ಉಳಿಸಾನ ಮಹಾಲಿಂಗರಾಯ. ಉಳಿಸಾನ ಪಗಾರ ಕೊಟ್ಟಿಲ್ಲ. ಕಾಡ್ಯಾನ ನಾ ಮೊದಲೇ ಹೇಳಿದ ಗುರು ಇವ ಕಾಡ್ಯಾನ ಶಿಷ್ಯನ ನಿವಾಂತ ಎಂದು ಕುಂಡ್ರು ಬಿಡಂಗಿಲ್ಲ. ಕಸಾರಿ ಕಾಡಿ 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 ತನಗೆ ಮಾಲಿಂಗರಾಜ ಸೂರ್ಯ ಚಂದ್ರನ್ ಇರುತ್ತದೆ. ಚಾಚ ಶಿವ ಪಾರ್ವತಿನ ಯಾಕೆ ಕೊಡ್ತಾರೆ? ಕುಡ್ಬೇಕಾಗಿತ್ತು, ಬೀರಪ್ಪ ಕೊಟ್ಟಿದ್ರು. ಕುಡ್ಬೇಕಾಗಿತ್ತು, ಅವರೇನಾದ್ರು ತಾಕತ್ತಿತ್ತು ಗುರುವಿಂದ ಅಂದ್ರೆ ಮಾಲಿಂಗರಾಜ ಗುರು ಕೊಟ್ಟಾನೇನ್ರಿ? ಶಿವ ಪಾರ್ವತಿ ಕೊಟ್ಟಾರ. ಶಿವ ಪಾರ್ವತಿ ಕೊಟ್ಟಾರೆ. ದುಡ್ದಲ್ಲಿ ಗುರುವಿನ ಬಂದಿಲ್ಲ. ನಾನು ಅದ್ರ ಚೆಲ್ಲ ಹಾಡ್ದೆ ಅಂದ್ರೆ ಮನೋರ್ಗ ರೊಕ್ಕ ಕೊಡ್ತಾರೆ, ನಮಗೆ ಭಯ ಹೇಳ್ತಾರೆ. ವಿಚಾರ ಮಾಡಿ ಮಾತಾಡ್ರಿ. ಬೀರಪ್ಪನ ಬಂದು ಮಾಲಿಂಗರಾಯ ಅನಾದಿ ಕಾಲದೊಳಗನ್ನ ನಿಂದಾಸಿ ಶಿವ ಪಾರ್ವತಿ ಕೊಟ್ಟಾರೆ. ಬೀರಪ್ಪ ಯಾಕೆ ಕೊಡ್ಲಿಲ್ಲ? ಅಂತ ಗುರುವಿನಲ್ಲಿ ಶಕ್ತಿ ಇತ್ತು. ಏನು ಹತ್ತಿ ಬಂದವರೆ ಮುಂದಿನ ಪದಗಳು ಮತ್ತೆ ಹಿರಿಯ ಕಲಾವಂತರು ಹೇಳ್ತಾರೆ. ಹಂಗಂಗ ಹೇಳ್ತಾರೆ ನೋಡುವುದು. ಶಿಷ್ಯನೇ ಹ್ಯಾಂಗ ಶ್ರೇಷ್ಠ ಅದಾನ. ಹ್ಯಾಂಗ ಶ್ರೇಷ್ಠ ಸರಿ ಹಾಳು ಮಾಡಬೇಡ್ರಿ ಒಟ್ಟ. ಅದಕ್ಕೆ ಮತ್ತೆ ಮುಂದೆ ಮಾತಾಡೋದು ಬರ್ತಾರೆ. ಇರಲಿ ದಯವಿಟ್ಟು ವಿಷಯ ಮಾತಾಡ್ಕೊಂಡ್ರೆ ಶಿಷ್ಯ ಹೇಗೆ ಹೆಚ್ಚಿಗೆಲ್ಲ ನಾವು ಉದಾಹರಣೆ ಹೇಳ್ತಾರೆ. ಜಗದ್ಗುರು ಸಿದ್ಧಾರೂಢ, ಜಗದ್ಗುರು ಸಿದ್ಧಾರೂಢ ಅಂತವ್ರು ಶಿಷ್ಯರಾಗಿ ಹೋಗ್ಯಾರ ಗುರು. ಗುರುವಿನ ಉಪದೇಶ ಇಲ್ಲ. ಏನು ಆಗೇತಂತ ಕೇಳಿದ್ರ ಏಕದಾನ ಏನು ಮಾಡಿದ
ಸರ ಮಳೆಯಲ್ಲ ಹೊರಗ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಗೌಡ ಏನ್ ಮಾಡಿದ್ರಿ ಸರ ದ್ರೋಣಾಚಾರ್ಯ ಅಂತ ಬರೇ ಮಣ್ಣಿನ ಮೂರ್ತಿ ಮಾಡಿ ಆ ಮಣ್ಣಿನ ಮೂರ್ತಿ ಕಲ್ತು ಹೌದು. ಮಣ್ಣಿನ ಮೂರ್ತಿಗೆ ಗುರಿ ಇಟ್ಟು ಹೌದು ಧನುರ್ವಿದ್ಯಾ ಪ್ರಾಪ್ತ ಮಾಡಿಕೊಂಡ ಏಕಲವ್ಯ ಹೌದು ಹೌದು ಮಾಡ್ಯಾನ್ರಿ ಸರ ದ್ರೋಣವನ್ನು ದ್ರೋಣಾಚಾರ್ಯ ಕಲಿಸಲಿಲ್ಲ ಹೌದು ಹೌದು ಅವಾಗ ಎಲ್ಲ ತಂದು ಪಾರಂಡ ತಾನು ಚಲೋ ಚಲೋ ರಾಜರಿಗೆಲ್ಲ ಸೋಲಿಸಿದ ಹೌದು ಹೌದು ಸೋಲಿಸಿದಾಗ ಗುರುದಕ್ಷಿಣ ಕೊಡಬೇಕು ಅಂತ ಹೇಳಿ ಏಕಲವ್ಯ ದ್ರೋಣಾಚಾರ್ಯನ ಬಳಿ ಹೋದ ಏನಂತಾದ್ರಿಪ್ಪ ದ್ರೋಣಾಚಾರಿ ನೋಡ್ರಿ ಗುರುವಿನ ಕವನ ಹ್ಯಾಂಗ ರೇಟ್ ಕೊಟ್ಟಿದ್ದಿರ್ಬೇಕು ಹೌದು ಹೌದು ಒಂದ್ ತುಸೂರೆ ಕಣ್ಣ ಬೇಕಲ್ಲಿ ಜನ ಉದ್ದಾರ ಆಗ್ತದೆ ಹೇಳ್ತಾರೆ ಹೌದು, ಹೌದು. ಇವ್ರು ಮುಗುಳ್ಕೊಂಡು ಎಲ್ಲ ಮುಂದೆ ಎದ್ದು ಮೂರ್ ದಿನ ಮಣ್ಣಾಗಿಟ್ಟವ್ರ ಇವ್ರು ಗುರುಗಳು ಕಾಡವ್ರಿ ಮುಂದೆ ಏಕಲವ್ಯ ಗುರುದಕ್ಷಿಣ ಕೊಡ್ಲಿಕ್ಕೆ ಯಾರು ಬಲ್ಲಿ ಹೋದ ದ್ರೋಣಾಚಾರ್ಯ ಬಲ್ಲಿ ಹೋದ ಹೌದು ಹೌದು ಅವಾಗ ನಾವು ಧನುರ್ ವಿದ್ಯಾನು ಐನಾರು ಚಟ ಎಲ್ಲ ಸಾರಿತ್ತು ಹೌದು ಇವ ನನಕ ಹೆಚ್ಚಾಗ್ತಾನೆ ಇನ್ನು ಹೆಚ್ಚಾಗಬಾರ್ದು ಅಂತ ಹೇಳಿ ಗುರುದಕ್ಷಿಣ ಏನ್ ಬೇಡ ಏನ್ ಮಾಡ್ದ ಧನುರ್ವಿದ್ಯೆ ಏನು ಜಗ್ಗಿ ಬಾಣ ಬಿಡ್ತೀನ ಅದೇ ಬೇಡ ಹಪ್ಪಟ್ಟಿ ತಡ್ಕೊಂಡು ತಗೊಂಡೇನ ನಿಮ್ಮ ಗುರು ಹಪ್ಪಟ್ಟ ಹಪ್ಪತ್ತು ಕಾಣುವುದು ನನ್ನ ಶಿಷ್ಯಂದು ಹಪ್ಪಟ್ಟಿನೂ ಕರ್ಕೊತ್ರಿ ನೀವು ಕಾಲು ಕರೀತ್ರಿ ಬೆಳಿಬಾರ್ದು ಅಂತ ಹೇಳಿ ಹೌದು ಹೌದು ಸರಿ ಇದು ಗುರುವಿನ ಕೆಲಸ ಆದ್ರೆ ವಿಚಾರ ಮಾಡಿದೇವ ಹೌದು ಅದಕ್ಕೆ ಹದಿನೈದು ಗುರು ಕಾಡ್ರಿ ಹತ್ತು ಸಚಿಗೆ ಕಾಡ್ದಂಗ ಗುರು ಅಂದ್ರೆ ಹತ್ತಿ ತಂದ ಹೌದು ಹೌದು ಸಸಿ ಅಂದ್ರ ಸಸಿ ತಂದ ಹೌದು, ಹೌದು. ಎಷ್ಟು ಕಾಡಿದ್ರು ಸಸಿ ಅಕ್ಕಿ ಮಾವನ ಮನ್ಯಾಗ ಹಂಗ ಗಂಡನ ಮನ್ಯಾಗ ದುಡಿತಾರ ಎಷ್ಟು ಕಾಡಿದ್ರು ಗುರುನಾಥ ಕಾಡಿದ್ರು ಶಿಷ್ಯ ತಾಳಿ ತಾಳಿ ಸೌದು 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 ಗುರು. ಕಣ್ಣ ಕಡೆಯಿಂದ ಸುಟ್ಕೊಂಡು ಮುಕ್ತಾಗನ ಗುರುವಿಗೆ ಅಲ್ಲಿ ಸೋಲ್ಸೇನ ಸೋಲಿಸಾನ ಗುರು ಹೌದು, ಹೌದು. ಗುರುವಿಗೆ ಯಾರು ಸೋಲಿಸಿದ್ರು ಯಾರು ಸೋಲ್ಸ ಜಗತ್ತು ಗುರು ಹುಬ್ಬಳ್ಳಿ ಸಿದ್ಧಾರೂರು ಸೋಲಿಸಿದ್ರು ಏನಂದ್ರಿಪ್ಪ 6 ವರ್ಷದ ಬಾಲಕ ಸಾಧನೆಗಳನ್ನ ಹೌದು ಮಾಸ್ತರ್ ಬರ್ದ ಫಲಾನಿ ಮೇಲೆ ಏನಂತ ಬರಲ್ಲ ಓ ಮತ್ತು ಶಬ್ದ ತಗದ ಸಿದ್ಧಾರೂಢರು ಸಿದ್ಧಾರೂಢ ಕೇಳ್ತಾರೆ ಗುರುಜಿಗೆ ಓಂ ಅಂದ್ರೆ ಏನು ಸಿದ್ಧ ಓ ಮಟ್ಟದ ಬರ್ದೇರಿ ಇದ್ರ ಅರತ್ಯಾನದ ತಿಳಿಸಿ ಹೇಳಿ ಎಂದಾಗ ಒಟ್ಟು ಹುಡುಗರು ಗಪ್ಪ ಕೊಟ್ಟು ಸಿದ್ಧಾರೂಢ ಅವನ ಕೈ ಮ್ಯಾಲ ಮಾಡ್ದ ಏನಂತಾರಿಪ್ಪ ಸಿದ್ಧಾರೂಢರು ಗುರುಗಳ ನೀವು ಹೇಳತ್ತ ನನಗೆ ಹೇಳಿದ್ರಿ ಅಂದ್ರ ಹಾ ಹಾ ನಾ ಹೇಳ್ತೀನಿ ಏನ್ ಹೇಳ್ತೀರಿ ಹೇಳಿಲ್ಲ ಉಪದೇಶನ ಆಗಿಲ್ಲ 6 ವರ್ಷದವನು ಸಿದ್ಧಾರೂಢ ಇಟ್ಟೇ ಇದಾನ ದಿನ ಹೋಗಿಲ್ಲ ಅವ. ಹೌದು ಗುರುವಿನ ಮೇಲೆ ಹೋಗಿಲ್ಲ ಗುರುವೇ ಓಂ ಅಂದ್ರೆ ಬ್ರಹ್ಮ ವಿದ್ಯಾ ಹೌದು ಹೌದು ಬ್ರಹ್ಮನ ಅವಲೋಕನ ಮಾಡ್ಕೊಳ್ಳೋದು ಓಂ ಹೌದು. ಅಂದ್ರೆ ಅರ್ಥ ಹೇಳಾನ ಸಿದ್ಧಾರೂಢ 6 ವರ್ಷದ ಮಗ ಇದ್ದಾರೆ. ಗುರುವಿಗೆ ಹೇಳಕ್ಕೆ ಬಂದಿಲ್ಲ ಹೌದು. ಸಿದ್ಧಾರೂಢನಿಗೆ ಶರಣ ಮಾಡ್ಯಾನ ಗುರು ಹೌದು. ತಾನೇ ಸಾಲಿನ ಕಲಿಬೇಡ ನಿನ್ನ ಕೈಯಾಗಿ ಜಗ ಸಾಲಿ ಕಲಿತದ ಹೋಗುವ ಆಶೀರ್ವಾದ ಮಾಡ್ಯಾನ ಮಾಸ್ತರ ಹೌದು, ಹೌದು, ಹೌದು. ಎಂತ ಮಾತು ಹೇಳ್ರಿ ಸರ ಹೇಳಿ ಬೆನ್ನೂರು ಮಾಸ್ತರ ಏನೋ ಒಂದು ಮಾತ ಏನ್ರಿ ಸರ ಅದೇ ಹುಬ್ಬಳ್ಳಿ ಸಿದ್ಧಾರೂಢರು 5 ವರ್ಷದವರು ಇದ್ದಾರಾಗ ಏನ್ ಮಾಡ್ಯಾರಿಪ್ಪ ಏನು ಮಾಡಿದ್ರು ಅಂತ ಹೇಳಿದ್ರೆ ಗಜದಂಡ ಗುರುವಿನ ಹುಡುಕು ಗುಡುಗುಂಟಿಗೆ ಬಂದರು ಹೌದು ಹೌದು ಗುಡುಗುಂಟಿ ಒಳಗೆ ಸುಬ್ಬಳ್ಳಿ ಶಾಸ್ತ್ರಿ ಅಂತ ಪ್ರಕಾಂಡ ಪಂಡಿತ ಹೌದು ಹೌದು ನೂರಾರು ಜನರಿಗೆಲ್ಲ ವಿದ್ಯಾ ಕಲಿಸ್ತಿದ ಸಿದ್ಧಾರೂಢ ಹೋಗಿ ಆ ಮತದಾನ ಕುದುರೆಗೆ ಲತ್ತಿ ಬರೋದು ಕುದುರೆ ಮೈ ತೊಳೋದು ಅವಕ್ಕೆ ನೋವು ಹಾಕೋದು ವ್ಯವಸ್ಥೆ ಮಾಡ್ತಿದ್ರು ನಮ್ಮ ಸಿದ್ಧಾರೂಢರು ಹೌದ್ರಿಪ್ಪ ಅವಾಗ ಎಲ್ಲಾ ಜನರು ಶ್ರಾವಣ ಮಾಸದೊಳಗೆ ವಿಷಯ ನಡೆದಿತ್ತು ಯಾವುದು ಯಾವಾಗ್ರಿಪ್ಪ ವಿಷಯ ಉಪನಿಷತ್ ಅದು ಪುರಾಣ ನಡೆಸ್ತಿದ್ರು ಅವರು ಒಂದು ಹೋಗಶಾಸ್ತ್ರ ಹೌದು ಅವಾಗ ಕೇಳ್ತಾರೆ ಸುಬ್ಬಶಾಸ್ತ್ರಿ 700 ಪುಸ್ತಕ ತೋಡು ಒಂಟಿ ಮೇಲೆ ಬಂದಿದೆ ಅಲ್ಲಿ ತನಕ ಕಲಿಸ್ತೀನಿ ಶಿಷ್ಯರಿಗೆ ಹೌದು ಹೌದು ಉಪನಿಷತ್ ಅಂದ್ರೆ ಏನು ಅಂತ ಕೇಳ್ದ ಏನಂತ? 100 ಮಂದಿ ಶಿಷ್ಯರಿದ್ರು ಯಾರಿಗೂ ಹೇಳಕ್ಕೆ ಬರ್ಲಿಲ್ಲ ಏನ್ ಹೇಳ್ತಾರೆ ಸಿದ್ಧಾರೂಢರು ಸಿದ್ಧಾರೂಢರು ಬಾಗಿಲಾಗ ನಿಂತು ಕೇಳ್ತಿದ್ರು ಏನಂತಾರಿಪ್ಪ ಅವನಿಗೆಲ್ಲ ಬೈತಿರೋ ಒಳಗಿದ್ದು ಡೂಪ್ಲಿಕೇಟ್ ಬಂದು ಹೌದು. ಸಿದ್ಧ ಬಾಗಿಲಾಗೆಲ್ಲ ಹೋಗಿದ್ದು ಹೋಗ್ತಾರೆ ಕುದುರೆ ಕಡೆ ಮಗನೇ ಹೊಡಿತೀನಿ ಹೋಗ್ಬೋದು ಹೌದು ಹೌದು ಸಿದ್ಧಾರೂಢ ಕೇಳ ಬೆಳೆದವರು ದೊಡ್ಡವ್ರೆ ಬಯಸ್ಕೊಂಡವ್ರು ಸಣ್ಣವ್ರೆ ತಿಳ್ಕೊಂಡು ಸಿದ್ಧಾರೂಢ ಶಾಂತಿ ಗುಣ ಅವಲೋಕನ ಮಾಡಿಕೊಂಡ ಹೌದು ಅವಾಗ ಕೇಳ್ತಾರೆ ಗಜಗಂಡ ಸ್ವಾಮಿ ರಾಜಪುಟ್ಟಿನ ಮೇಲೆ ಕೂತು ಏನ್ ಕೇಳ್ತಾರಿಪ್ಪ ಸಿದ್ಧ ಹೌದು ನೀವ್ ಹೇಳ್ತೇನೆ ಅದ್ರ ಉತ್ತರ ಏನ್ ಹೇಳ್ತಾರೆ ಯಪ್ಪ ನೀವು ಹೇಳತ್ತ ಅದ್ನೇ ಮಾಡಿದ್ರೆ ನಾ ಹೇಳ್ತೀನಿ ಅಂದ ಸಿದ್ಧ ಹೌದು ಹೌದು ಆಯ್ತು ಮಗನ ಯಾರಿಗಾರು ಉತ್ತರ ಹೇಳಿಲ್ಲ ಉಪನಿಷತ್ ಅಂದ್ರೆ ಅದು ಬಿಡಿಸಿಕೊಡು ನನಗೆ ಹೆಚ್ಚಿಗೆ ನನ್ನ ಗಜಗಂಡಗಳು ಏನೋ ಉಪದೇಶ ಕೊಟ್ಟಿಲ್ಲ ಹೌದು ಹೇಳೋಪದೇಶ ಆಗಿಲ್ಲ ಕೊಡ್ಬೇಕು ಸಿದ್ಧಾರೂಢ ಬಂದು ನಡುವ ಜನದೊಳಗೆ ನಿಂತು ಆಹಾ. ಉಪನಿಷತ್ ಅಂದ್ರೆ ಬ್ರಹ್ಮ ವಿದ್ಯಾ ಬಿಡಿಸಿಕೊಟ್ಟಾರ ಹೌದು ದೇವಗುರು ಸಿದ್ಧಾರೂಢರು ಗಜಗಂಡ ಸ್ವಾಮಿ ಉಪದೇಶ ಸಿದ್ಧಾರೂಢರಿಗೆ ಕೊಟ್ಟಿಲ್ಲ ಹಾ. ಅವಾಗ ತಲೆ ಮೇಲೆ ಕೈ ಇಟ್ರು
ಹೌದು. ನನಗಿಂತ ಹೆಚ್ಚಾಗಿ ಮಾಡಿಸಿ ಹೋಗ ಆಶೀರ್ವಾದ ಮಾಡಿದ್ರು ಹುಬ್ಬಳ್ಳಿಗೆ ಹೋಗಿ ಕೈಲಾಸ ಮಾಡಿದ ಅಪ್ಪ ಸಿದ್ದಾರೂಢ ಇವತ್ತು ಕೈ ಎತ್ತು ಸಭಾ ಮಾಡ್ರಿ ನಾನು ಮಾತು ಕೇಳಿದವರು ಏನ್ರಿ ಸರ ಶಿಷ್ಯನೇ ಹೆಂಗ್ ಹೆಚ್ಚ ಕಬೀರದಾಸರು ಹೇಳ್ತಾರೆ ಹಿಂದಿ ಒಳಗ ಏನ್ ಹೇಳ್ತಾರೆ ಕವಿದಾಸ್ ಮಾತ್ರ ಮಾಡು ಗುರು ಕುಚ್ ದೇತಾ ನಹಿ ಶಿಷ್ಯ बात अच्छा सुनो ಹಾ ಹಾ गुरु कुछ देता नहीं ಹಾ ಹಾ शिष्य लेते बिना छोड़ता नहीं अंदर ಹೌದು 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 गुरु ಯಾರೋ ಕೊಡಲ್ಲ ಹಾ ಶಿಷ್ಯ ಶಿಷ್ಯ ತಗೊಳ್ಳೋದು ಬಿಡಲ್ಲ ಹೌದು ಹೌದ್ರಿಪ್ಪ ನೀವು ತಿಳ್ಕೊಂಡು ಉದಾಹರಣೆ ನಿಮಗ ಹೌದು ನಿಮ್ ಬಗ್ಗೆ ಒಂದು ದೀಪದ ಸಮಯ ಅದ ಹೌದು ಆ ದೀಪಕ್ಕೆ ನಾವು ಹೋಗಿ ಮೇಣಬತ್ತು ಹಚ್ಕೊಂಡೇವ ಅಂದ್ರ ಹಾ ಹಾ ನಿಮ್ಮ ದೀಪದಲ್ಲಿ ಏನು ಶಕ್ತಿ ಮತ್ತು ಬೆಳಕು ಕಡಿಮೆ ಆಗಿದನು ಕಡಿಮೆ ಆಗಿಲ್ಲ ನಿಮ್ಮ ಬೆಳೆ ಕಿತ್ತಟ್ಟ ಉಳಿದದ ಹೌದು. ದೀಪಕ್ಕಾಗಿ ನಾವು 1000 ದೀಪ ಹಚ್ಚಿದ್ದೇವೆ ಶಿಷ್ಯರು ಅದು ದೀಪ ಹೊರಟೆ ಬರುತ್ತದೆ ನಿಮಗೆ ಜಗತ್ತು ಬೆಳಕು ಕೊಡತ್ತೆ ನಿಮಗೆ ದೀಪ ಕೊಡ್ತದ ನೀವು ಕೊಟ್ಟಂಗೆ ಶಿಷ್ಯರ ಏನು ಕೊಟ್ಟಿಲ್ಲ ಇವ್ರು ಬರೀ ಒಂದು ಸೊದೆಗೆ ಜೋಳದಂದು ಹೌದೌದು ಗಿದ್ದಿನ ಜೋಳ ನಿಮಗೆ ಕೊಟ್ಟಂದ್ರ ಹೌದು ಹೊಳ್ಳಿ ಭತ್ತ ಮಾಡಿದ್ರೆ ಅವು 3 ಗಿದ್ದಿನ ಆಗ್ತಾವ ಕಡಿಮೆ ಆಗ್ತದ ಅಂದ್ರೆ ನೀವು ಕೊಟ್ಟಾಗ ತಮ್ಮ ಆದದ್ದು ನಿಮಗೆ ತಂದು ಕೊಟ್ಟು ಬರ್ತಾ ಹೌದು ಕಡಿಮೆ ಆಗಿಲ್ಲ ನಮ್ಮ ದೀಪದಿಂದ ಒಂದು ಸ್ವಲ್ಪ ಧಾರೆ ನಡ್ತಾರೆ ಬೆಳೆದು ಕಡಿಮೆ ಹಾಗಾದ ತಲೆ ಮಂಗಳಾಗುತ್ತಾನೆ ಸಿದ್ಧ ಮಾಡಿ ತೋರಿಸಿ ಲಕ್ಷ್ಮಣ ಮಾಡ್ತಾರೆ ಇವತ್ತು ಹೆಚ್ಚಿಗೆ ದೀಪದಿಂದ ಪ್ರಕಾಶ ಕಳೆದಾಗಿರ್ಬೇಕು ನಮಗ್ ಕೊಟ್ರ ಹಾ ಹಾ ನಾ ಬರೀ ನಿಮಗೆ ಹೆಪ್ಪಿಗೆ ಹಚ್ಚುಗಳು ತೊಗೊಂಡಿದ್ದೆ ಬೆಳಕ ಈ ಕಡೆ 100 ಹಚ್ಚಲಿಕ್ಕೆ ನಾ ದೀಪ ದೀಪ ಉಳಿತೆ ಉಳಿತದ ಹೌದೌದು ಅದಕ್ಕೆ ನಾ ಆತ್ಮೀಯ ಬಂಧುಗಳೇ ಅವರಿಂದ ಏನೋ ಕಲಿಸಿಲ್ಲ ಬರೇ ಕಾಲಿಗೆ ಬಟ್ಟೆ ಕಡಕ ಕಾಲ ಕಡಕ ಹಾಗೆ ಮಣ್ಣಾಗ ಮುಚ್ಚಿದ ಅದು ಸಿದ್ಧಾರೂಢನಂತವ್ರು ಕಾಲ ಅದು ಇದೇ ನೋಡಿ ಯಾರು ನೋಡಿಲ್ಲ ನಿಮ್ಮ ಕೈಲಿ ಏನಾಗಿಲ್ಲ ಗುರುನಾಥ ಬಾಳ ಬಟ್ಟೆ ತರೋರನ್ನು ತಂಗಿನ ಪಟ್ಟಿ ತರೋರು ತಂಗಿನ ಪಟ್ಟಿ ನಮ್ಮ ಹಾಲ ತುಪ್ಪ ಹೊಡೆದು ಮುಕ್ಕಳ ಗುರುಗಳೇ ಇವರು ಪಂಚಾಮೃತ ತಡೀಬೇಕ್ರಿ ಬಾಕಿದ ಹತ್ತಂಗಿಲ್ಲ ಅದಕ್ಕ ಎಂದಿನ ದಿವಸ ಏನ್ರಿಪ್ಪ ಗುಬ್ಬೇವಾಡ ಗ್ರಾಮದೊಳಗ ಏನಾಯ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಕ್ಯಾಂಪ ಹೌದು ನಿನ್ನ ಮಳೆ ಬಂದೆಲ್ಲ ಕಾರ್ತು ಸಂಗೊಳ್ಳಿ ರಾಯಣ್ಣವ್ರ ಮೇಲೆ ಪದ ಹಾಡ್ಬೇಕು ನಮ್ಮ ಹಳ್ಳಿ ಅನ್ನೋರೆಲ್ಲ ಚಾಲು ಹೊರದ್ರು ನಾ ಹಾಡ್ಬೇಕನ್ನೋದು ಮಳಿಗೆ ಹೊತ್ತು ಯಥಾ ಪ್ರಕಾರ ಹೆಚ್ಚಿಗೇನು ಮಾತಾಡೋರ್ಗೆ ನಾಲ್ಕೇ ನೋಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂತ ಶೂರ ಆತನಿಂತದು ಹೌದು ಸುಮ್ಮನ ಪದನಾರ ಹೋರಾಮ ಹೌದು ಅದೇ ಪದನ ಇರ್ತದೆ ನಾನು ಆಡ್ತೀನಿ ಎಲ್ಲರೂ ದೇವ ಶಾಂತತೆಯನ್ನು ಕಾಪಾಡಿ ಹೆಚ್ಚು ಕಡಿಮೆ ಆದ್ರೂ ಎಲ್ಲ ದೇವ ತಾಯಿ ತಂದೆ ತಿಳ್ಕೊಂಡೆಲ್ಲ ತಪ್ಪಿಗೆಲ್ಲ ಮಾಫಿ ಮಾಡ್ತೀರಿ ಅಂತ ಹೇಳಿ ನಾವೆಲ್ಲ ಶ್ರದ್ಧಾ ವಿಶ್ವಾಸ ಭಕ್ತಿ ನಮಗೆ ಮಾಯಾಪ್ರೀತಿ ಇಟ್ಟು 4 ನುಡಿ ವಿಚಾರ ಹಾಡು ಹೌದೌದು ಸರ್ಜೋಡಿ ತರ ಪರಪಟ್ಟು ಬಿಡೋಣ